ಸೊ ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತಿನ ಎಕ್ಸ್ಪೆರಿಮೆಂಟ್ ಯಾವುದಪ್ಪ ಅಂತಂದರೆ ಗೋನಿಯೋಮೆಟ್ರಿ ಎಕ್ಸ್ಪೆರಿಮೆಂಟ್, BSc ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್. ಓಕೆ, ಸೊ ಗೋನಿಯೋಮೆಟ್ರಿ ಎಕ್ಸ್ಪೆರಿಮೆಂಟ್ ಬಗ್ಗೆ ನಾವು ಏನು ಮಾಡೋಣಪ್ಪ ಅಂದರೆ ಕಲಿಯೋಣ. ಏಮ್ ಆಫ್ ದ ಎಕ್ಸ್ಪೆರಿಮೆಂಟ್ ಏನದ? ಫೈಂಡ್ ದ ಈಕ್ವಿಲೆಂಟ್ ಫೋಕಲ್ ಲೆಂತ್ ಆ್ಯಂಡ್ cardinal points of the given optical system and located cardinal points on the graph sheet. Verify the reason. So formula ಏನದ? 1/f is equal to 1/f1 plus 1/f2 minus d divided by f1 f2. ಓಕೆ, ಸೊ ಅಪಾಟಸ್ ನಮಗೆ ಏನೇನು ಬೇಕಾಗ್ತವೆ? ಗೋನಿಯೋಮೀಟರ್, ಆಪ್ಟಿಕಲ್ ಸಿಸ್ಟಮ್ ಆರ್ ಟೂ ಲೆನ್ಸ್ ಕಾಂಬಿನೇಷನ್ಸ್, ಸ್ಕೇಲ್, ಪ್ಲೇನ್ ಮಿರರ್, ವರ್ಟಿಕಲ್ ವೈರ್. ಓಕೆ, ಸೊ ಇವೆಲ್ಲ ಇನ್ಸ್ಟ್ರೂಮೆಂಟ್ ನಾವು ಬೇಸಿಕಲಿ ಬೇಕಾಗ್ತವೆ. ದಿಸ್ ಈಸ್ ದ ಡೈಗ್ರಾಮ್ ಫಾರ್ ಗೋನಿಯೋಮೆಟ್ರಿ ಎಕ್ಸ್ಪೆರಿಮೆಂಟ್. ಓಕೆ, ಇದು ಲೆನ್ಸ್, ಎಮ್ ಅಂತಂದ್ರೆ ಮಿರರ್, L1 ಅಂತಂದ್ರೆ ಲೆನ್ಸ್ 1, ಆಬ್ಜೆಕ್ಟ್ ಪಿನ್. ಓಕೆ, ಇದು ಇಮೇಜ್ ಪಿನ್ ಅಂತೇಳಿ. ಸೊ ಇದು ನಿಮ್ಮದು ನೇಚರ್ ಆಫ್ ಗ್ರಾಫ್ ಬರ್ತದೆ. ಸೊ ಫಾರ್ಮುಲಾ ನೋಡ್ಬೋದು ನೀವು. ಏನು ಫಾರ್ಮುಲಾ? So 1/f is equal to 1/f1 plus 1/f2 minus d divided by f1 f2, or f is equal to f1 f2 divided by f1 plus f2 minus d in centimeter. ಸೊ ಇಲ್ಲಿ ನೀವು ನೋಡ್ತೀರಿ, ವೇರ್ ಎ f1 ಅಂತಂದ್ರೆ ಫೋಕಲ್ ಲೆಂತ್ ಆಫ್ ದ ಲೆನ್ಸ್ L1, f2 ಅಂದರೆ ಫೋಕಲ್ ಲೆಂತ್ ಆಫ್ ದ ಲೆನ್ಸ್ L2. ಸೊ d is the distance between the lenses. First focal length point alpha is equal to plus df divided by f2. Second focal point beta is equal to df divided by f1 minus. ಸೊ ಇದನ್ನು ಅಬ್ಸರ್ವೇಷನ್ ನೋಡ್ಬೋದು. ಓಕೆ, ಅಬ್ಸರ್ವೇಷನ್ ಒಳಗೆ ಏನು ನೋಡ್ತೀರಪ್ಪ ಅಂತಂದರೆ ಫೋಕಲ್ ಲೆಂತ್ ಆಫ್ ದ ಲೆನ್ಸ್ L1 ಯೂಸಿಂಗ್ ಅ ಪ್ಲೇನ್ ಮಿರರ್. ಸೊ ನಾವು 3 ರೀಡಿಂಗ್ ತೊಗೊತೀವಿ, ABC ಅಂತೇಳಿ. ಮೀನ್ ಫೋಕಲ್ ಲೆಂತ್ ಆಫ್ ದ ಲೆನ್ಸ್ L1 ಈಸ್ ಈಕ್ವಲ್ ಟು f1 ಈಸ್ ಈಕ್ವಲ್ ಟು ಅಂದರೆ ಫೋಕಲ್ ಲೆನ್ಸ್ ಅದ್ರ ಮೀನ್ ತೆಗೆದು ಬರ್ತಾವೆ, ಅದನ್ನು ಬರಿತೀವಿ. ಫೋಕಲ್ ಲೆಂತ್ ಆಫ್ ದ ಲೆನ್ಸ್ L2 ಪ್ಲೇನ್ ಮಿರರ್, ಅದನ್ನು ಲೆನ್ಸ್ ತೆಗಿತೀವಿ. ಆಮೇಲೆ ಮೀನ್ ಫೋಕಲ್ ಲೆಂತ್ ಇದರ ಲೆನ್ಸದ್ದು ಮೀನ್ ತೆಗೆದು ಇಲ್ಲಿ ಬರಿತೀವಿ. ನೆಕ್ಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ವರ್ಟಿಕಲ್ ವೈರ್ ಗೋನಿಯೋಮೆಟ್ರಿ ಡಿಸ್ಟೆನ್ಸ್ ಅಂತ ಅದನ್ನು ಬರಿತೀವಿ. ಓಕೆ, ದಿಸ್ ಈಸ್ ಯುವರ್ ಟ್ಯಾಬ್ಲರ್ ಕಾಲಮ್. ಸೊ ಡಿಸ್ಟೆನ್ಸ್ ಆಫ್ ದ ಸ್ಕೇಲ್ ಫ್ರಮ್ ನಿಯರರ್ ಲೆನ್ಸ್, ಸೊ ಅದನ್ನು ಬರ್ಕೊತೀವಿ. ಆಮೇಲೆ ಡಿಸ್ಟೆನ್ಸ್ ಬಿಟ್ವೀನ್ ದ ಲೆನ್ಸಸ್, ಆಮೇಲೆ ರೀಡಿಂಗ್ ಆನ್ ದ ವರ್ಟಿಕಲ್ ವೈರ್, ಆಮೇಲೆ ಡಿಫ್ರೆನ್ಸಸ್, ಆಮೇಲೆ ರೀಡಿಂಗ್ಸ್ ಆನ್ ದ ವರ್ಟಿಕಲ್ ವೈರ್, ಡಿಫ್ರೆನ್ಸಸ್ B. f1 is equal to A by B into D. ಸೊ ಒಂದು ಆಫ್ಟರ್ 180 ಡಿಗ್ರಿ ರೊಟೇಷನ್ ಮಾಡ್ಕೊಂಡು ಇಲ್ಲಿ ಬರಿತೀವಿ. ಸೊ ಇದರ ಮೇನ್. ಸೊ ಆ್ಯಕ್ಚುಲಿ ಇಲ್ಲಿ ನೀವು ನೋಡ್ತಿದ್ದೀರಿ, ದಿಸ್ ಈಸ್ ದ ಎಕ್ಸ್ಪೆರಿಮೆಂಟ್ ಸೆಟಪ್. ಓಕೆ, ಇದು ಯಾವುದಿದು? ಗೋನಿಯೋಮೆಟ್ರಿ ಎಕ್ಸ್ಪೆರಿಮೆಂಟ್ ಸೆಟಪ್. ಸೊ ಇದು ಲೆನ್ಸ್ L1 L2. ಓಕೆ, so we are taking here plane mirror. ಓಕೆ, ಇವು ಅಪಾಟಸ್, ಗೋನಿಯೋಮೆಟ್ರಿದು ಅಪಾಟಸ್. ಹೆಂಗೆ ಮಾಡ್ತೀವಿ, ಏನೇನು ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದನ್ನು ನಾವು ವಿಡಿಯೋ ಒಳಗೆ ನೋಡೋಣ. ಮೊದಲನೇದಾಗಿ ಏನು ಮಾಡಬೇಕು ಅಂತಂದರೆ, ನಾವು ಒಂದು ಲೆನ್ಸ್ ತೊಗೊತೀವಿ. ಸೊ ಲೆನ್ಸ್ ತೊಗೊಂಡು ಅದಕ್ಕೆ ಪ್ಲೇನ್ ಮಿರರನ್ನು ಅಟ್ಯಾಚ್ ಮಾಡ್ತೀವಿ. ಸೊ ಪ್ಲೇನ್ ಮಿರರ್ ಅಟ್ಯಾಚ್ ಮಾಡಿ ಇದ್ರ ಫೋಕಲ್ ಲೆಂತ್ ತೆಗಿತೀವಿ, ಫೋಕಲ್ ಪಾಯಿಂಟ್. ಓಕೆ, ಸೊ ಅದಕ್ಕೆ ಏನಂತ ಕರಿತೀವಿ? ಪ್ಯಾರಲ್ಯಾಕ್ಸಸ್ ರಿಮೂವ್ ಮಾಡೋದು ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ಈ ಲೆನ್ಸ್ ಅದ, ಲೆನ್ಸ್ ಒಳಗೆ ಪ್ಲೇನ್ ಮಿರರಲ್ಲಿ ಇಟ್ಟಾಗ ಇದ್ರದ್ದು ಇಮೇಜೇ ನೋಡೋಂಗಿಲ್ಲ ಅದರೊಳಗೆ, ಹೌದಾ? ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಇದ್ರ ಹಿಂದ್ಗಡೆ ಬಂದು ಪ್ಲೇನ್ ಮಿರರನ್ನು ತೊಗೊತೀವಿ. ಸೊ ಈಗ ಇದರದ್ದು ಇಮೇಜ್ ನಾವು ಅಲ್ಲಿ ನೋಡ್ಬೋದು. ಸೊ ಇಲ್ಲಿ ಕಾಣ್ಬೋದು ನೀವು. ಸೊ ಇದ್ರದ್ದು ಇಮೇಜಸ್ ನೀವು ನೋಡ್ಬೋದು, ತಿಳಿತಾ? ಸೊ ಇದ್ರ ಫೋಕಲ್ ಲೆಂತ್ ತೆಗಿಬೇಕು. ಸೊ ಇದ್ರ ಫೋಕಲ್ ಲೆಂತ್ ಹೆಂಗೆ ತೆಗಿತೀರಿ ನೀವು? ಸೊ ಬೇಸಿಕಲಿ ಇದ್ರ ಫೋಕಲ್ ಲೆಂತ್ ತೆಗಿಬೇಕಾಗಿತ್ತಂದ್ರೆ ಏನು ಮಾಡ್ತೀರಿ? ಸೊ ನೀವು ನೋಡ್ಬೋದು. ಸೊ ನಾವು ಈ ಲೆನ್ಸದ ನಿಯರನ್ನು ಇಲ್ಲಿಟ್ಟಾಗ ಈ ಲೆನ್ಸದ್ದು ಇಮೇಜಸ್ಸು, ಇದ್ರ ಲೆನ್ಸಸ್ದು ಇಮೇಜಸ್ ಅಲ್ಲಿ ಒಳಗೆ ಮೂಡೈತಿ. ಸೊ ಅದ್ರ ಥಿಕ್ನೆಸ್ ಏನಾಗೈತಿ? ಇದಕ್ಕಿಂತ ದಪ್ಪ ಐತೆ, ಹೌದಾ? ಸೊ ನಾವು ಪ್ಯಾರಲ್ಯಾಕ್ಸಸ್ ಹೆಂಗೆ ರಿಮೂವ್ ಮಾಡ್ತೀವಿ ಅಂತಂದರೆ, ಈ ಇಮೇಜಿಂದ ಒಂದು ಪರ್ಟಿಕ್ಯುಲರ್ ಡಿಸ್ಟೆನ್ಸ್ಗೆ ನಾವು ಇದನ್ನು ತೊಗೊಂಡು ಹೋದಾಗ ಅಲ್ಲಿ ಒಳಗಿರ್ತಕ್ಕಂಥ ಇಮೇಜ್ ಏನಾಗ್ತದೆ, ಲಾರ್ಜ್ ಆಗತ್ತೈತೆ. ಸೊ ಲಾರ್ಜ್ ಆಗಿ ಅದು
ಅಪಿಯರ್ ಇದ್ದದ್ದನ್ನು ಡಿಸಪಿಯರ್ ಆಗ್ತದೆ. ಸೊ ಡಿಸಪಿಯರ್ ಆಗಿ ಏನಾಗ್ತದೆ ಮತ್ತು ವಾಪಸ್ ಅದು ಅಪಿಯರ್ ಆಗ್ತದೆ. ಯಾವಾಗ ಅಪಿಯರ್ ಆಗ್ತದೆ ಅಂದರೆ ನೀವು ನೋಡ್ಬೋದು ಮತ್ತು ಬಂತು. ಸೊ ಕಾಣ್ತಿದೆ ಅಂದ್ಕೊಳ್ತೀನಿ ನಾನು. ಸೊ ಇಲ್ಲಿ ಕಾಣ್ತಿದೆ, ಹೌದಾ? ಸೊ ಈಗ ನೀವೇನು ಮಾಡಬೇಕು ಅಂತಂದರೆ ಈ ಸ್ಟಿಕ್ಕದ ಥಿಕ್ನೆಸ್, ಇದ್ರ ಥಿಕ್ನೆಸ್ ಒಳಗಿರ್ತಕ್ಕಂಥ ಇಮೇಜ್ ಥಿಕ್ನೆಸ್ ಏನಾಗಿರ್ಬೇಕು, ಸೇಮ್ ಆಗಿರಬೇಕು. ಸೊ ಸೇಮ್ ಆದಂಗೆ ಈಕ್ವಲ್ ಡಿಸ್ಟೆನ್ಸ್ ಇದ್ದಾಗ ಒಂದೇ ನೇರವಾಗಿ ಇಟ್ಕೋಬೇಕು. ಓಕೆ. ಸೊ ಫಾರ್ ಎಕ್ಸಾಂಪಲ್ ನಾವು ಇದನ್ನು ಈ ಕಡೆಯಿಂದ ನೋಡಿದಾಗ ಅದು ಇಲ್ಲಿ ಕಾಣ್ತದೆ ಒಳಗಡೆ, ನೀವು ನೋಡ್ಬೋದು. ಓಕೆ. ಇದನ್ನು ಈ ಕಡೆ ನೋಡಿದಾಗ ಆ ಕಡೆ ಸೈಡ್ ಕಾಣ್ತದೆ, ಇಲ್ಲಿ ನೋಡ್ಬೋದು. ನೀವು ಈ ಕಡೆ ನೋಡಿದಾಗ ಈ ಕಡೆ ಕಾಣ್ತದೆ, ಈ ಕಡೆ ನೋಡಿದಾಗ ನೀವು ಈ ಇಮೇಜನ್ನು ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ ಸ್ಟ್ರೀಟ್ ಲೈನ್ ಬರಂಗೆ ಇಟ್ಕೋಬೇಕು. ಓಕೆ. ಸೊ ಇಟ್ಕೊಂಡ್ರೆ ಸೊ ಈ ಕಡೆ ನೋಡಿದ್ರೂ ಅದು ಸೇಮ್ ಕಾಣಿಸ್ತದೆ, ಈ ಕಡೆ ನೋಡಿದ್ರು ಕಾಣಿಸೋಂಗಿಲ್ಲ. ಸೊ ಅಂದ್ರೆ ಇದರ ಅರ್ಥ ಏನಪ್ಪ ಅಂದರೆ ಈ ಲೆನ್ಸದ್ದು ಪ್ಯಾರಲಾಕ್ಸಿಸ್ ರಿಮೂವ್ ಮಾಡಿದಾಗ ಅದರದ್ದು ಫೋಕಲ್ ಪಾಯಿಂಟ್ ಎಲ್ಲಿ ಬರ್ತದೆ ಅಂದರೆ ಇಲ್ಲಿ ಬರ್ತದೆ, ಹೌದಾ? ಇಷ್ಟು ಡಿಸ್ಟೆನ್ಸಿಗೆ ಈ ಡಿಸ್ಟೆನ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಎಷ್ಟು ಅಂತ ನೋಡಿ ನಾವೇನು ಮಾಡ್ತೀವಿ, ಬರ್ಕೊತೀವಿ. ಸೊ ನೀವು ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ಎಷ್ಟು ಡಿಸ್ಟೆನ್ಸಿಗೆ ಆಗ್ತದೆ ಅಂತೇಳಿ ಈ ಸೆಂಟ್ರದಿಂದ ಇಲ್ಲಿಗೆ ಕೌಂಟ್ ಮಾಡಬೇಕು, ಎಷ್ಟು ಡಿಸ್ಟೆನ್ಸ್ ಅಂತೇಳಿ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಕೌಂಟ್ ಮಾಡ್ತೀನಿ. ಈ ಡಿಸ್ಟೆನ್ಸ್ ಸೆಂಟ್ರಿಟ್ಟ ಎಷ್ಟು ಬಂತಿದ್ದು ಸೆಟ್. ಸೊ ಇಲ್ಲಿ ಇಡಬೇಕು. ಸೊ 22 ಈ ಸೆಂಟ್ರದಿಂದ, ಅಂದರೆ ಲೆನ್ಸ್ ಇದ್ರೊಳಗಿರ್ತದೆ. ಸೊ 22. ಅದೇ ಥರನಾಗಿ ನಾವೇನು ಮಾಡಬೇಕಪ್ಪ ಅಂತಂದರೆ 3 ರೀಡಿಂಗ್ ತೊಗೋಬೇಕು. ಸೊ 22 ಏನಾಗಿರ್ತದಪ್ಪ ಅಂದರೆ ಲೆನ್ಸನ್ನು ನಾವಿಲ್ಲಿ ಅಬ್ಸರ್ವೇಷನ್ ಒಳಗೆ ಬರ್ಕೊತೀವಿ. ಸೊ ಫಾರ್ ಎಕ್ಸಾಂಪಲ್ ಅಲ್ಲಿ ಅವ್ರದ್ದು ಮೊದಲಿನವ್ರು ಮಾಡೋದು 20 ಅಂತ ಬಂದಿದೆ, ನಾವೇನು ಮಾಡ್ತೀವಿ ಅಂದರೆ 22 ಅಂತೇಳಿ ಬರ್ಕೋಬೇಕು, ಹೌದಾ? ಬರ್ಕೊತೀವಿ. ಫೋಕಲ್ ಲೆಂತ್ ಆಫ್ ದ ಲೆನ್ಸ್ L1 ಯೂಸಿಂಗ್ ಪ್ಲೇನ್ ಮಿರರ್ ಎಷ್ಟಾಗಿರ್ತದೆ. ಸೊ ನಮ್ಮದು 22 ಬಂದಿರ್ತದೆ, 22. ಹಾಗೆ ಯಾರ್ದು ಎಷ್ಟು ಬಂದಿರ್ತದೆ ಅಷ್ಟು ಬರೀಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಅವ್ರದ್ದು ಎಷ್ಟು ಬರ್ತದಪ್ಪ ಅಂದ್ರೆ 20.18. ಸೊ ಸಿಮಿಲರ್ ಇದೇ ಥರನಾಗಿ ಮತ್ತೆ ನಾವು ಚೇಂಜ್ ಮಾಡಿಕೊಂಡು ಫೋಕಲ್ ಲೆಂತಿಗೆ ಅಡ್ಜಸ್ಟ್ ಮಾಡಿಕೊಂಡು ಮತ್ತೇನು ಮಾಡ್ತೀವಿ ಅಂದರೆ ಪ್ಯಾರಲಾಕ್ಸಿಸ್ ರಿಮೂವ್ ಮಾಡ್ತೀವಿ. ಇದೇ ಥರ ನಾವು ಏನು ಮಾಡ್ತೀವಿ, ಮೂರು ರೀಡಿಂಗನ್ನು ತೊಗೋಬೇಕು. ಸೊ ಸೇಮ್ ಅಡ್ಜಸ್ಟ್ ಮಾಡಿಕೊಂಡು 3 ರೀಡಿಂಗನ್ನು ನಾವು ತೊಗೊತೀವಿ. ಸೊ 3 ರೀಡಿಂಗ್ ತೊಗೊಂಡದ್ದನ್ನು ನಾವೇನು ಬರಿತೀವಿ ಅಂದರೆ ಇಲ್ಲಿ. ಓಕೆ. ಇಲ್ಲಿ ಬರ್ಕೊತೀವಿ. ಫಸ್ಟ್ ಎ ರೀಡಿಂಗಲ್ಲಿ ಎಷ್ಟು ಬರ್ತೀವಿ, 20.8 ಫಸ್ಟ್ ರೀಡಿಂಗ್. ಸೆಕೆಂಡ್ ರೀಡಿಂಗ್ ಒಳಗೆ ಎಷ್ಟು ಬಂದಿರ್ತೀವಿ, ಎಷ್ಟು ತೊಗೊಂಡಿರ್ತೀವಿ ಅಷ್ಟು ಬರ್ಕೊತೀವಿ. 21.9 ಆಮೇಲೆ 20.5. ಸೊ ಇದನ್ನು ಮೂರನ್ನು ಕೂಡಿಸಿ ಡಿವೈಡ್ ಬೈ 3 ಮಾಡ್ಕೊಂಡಾಗ ನಾವು ಮೀನ್ ಫೋಕಲ್ ಲೆಂತ್ ಸಿಗ್ತದೆ. ಮೀನ್ ಫೋಕಲ್ ಲೆಂತ್ L1 = F1 ಎಷ್ಟು ಬಂದಿರ್ತದೆ, 20.86 ಅಂತೇಳಿ ಇದನ್ನು ಸೆಂಟಿಮೀಟ್ರ್ ಒಳಗೆ ಬರ್ಕೊತೀವಿ. ಸಿಮಿಲರ್ ವೇ ಒಳಗೆ ನಾವು ಲೆಂತ್ L1 ಹೆಂಗೆ ತೊಗೊಂಡಿವಲ್ಲ ಅದೇ ಥರನಾಗಿ ನಾವು ಏನು ಮಾಡ್ತೀವಪ್ಪ ಅಂತಂದರೆ ಫೋಕಲ್ ಲೆಂತ್ ಆಫ್ ದ ಲೆನ್ಸ್ L2 ತೊಗೋಬೇಕು. ಅಂದರೆ ಈ ಲೆನ್ಸಿಗೂ ತೊಗೋಬೇಕು. ಓಕೆ. ಇಲ್ಲಿ ಬರ್ದಿದ್ದಾರೆ ಅವರು 1 2 ಅಂತೇಳಿ. ನೀವು ಯಾವುದನ್ನು ಕನ್ಸಿಡರ್ ಮಾಡ್ಬೋದು. ಇದನ್ನು 1 ಅಂತ ಕನ್ಸಿಡರ್ ಮಾಡೋದು, ಇದು 2, ಅಥವಾ ಇದನ್ನು 2 ಅಂತ ಇದನ್ನು 1 ಅಂತ ಕನ್ಸಿಡರ್ ಮಾಡೋದು, ಇದನ್ನು 2 ಅಂತ ಕನ್ಸಿಡರ್ ಮಾಡೋದು. ಕೊಡೋದು ಫೋಕಲ್ ಲೆಂತ್ ತೊಗೊತೀರಿ. ಓಕೆ. ಸೊ ಅದರ ಮೀನ್ ತೊಗೊತೀರಿ. ಸೊ ಡಿಸ್ಟೆನ್ಸ್ ಬಿಟ್ವೀನ್ ದ ವರ್ಟಿಕಲ್ ವೈರ್ ಅಂತಂದರೆ ಏನು? ಸೊ ಇಲ್ಲಿರ್ತಕ್ಕಂಥ ಸೊ ಗೋನಿಯೋಮೀಟ್ರದ್ದು ಇದಕ್ಕೆ ನಾವೇನು ತಗೋತೀವಿ, ಗೋನಿಯೋಮೀಟ್ರ್ ಅಂತೇಳಿ. ಸೊ ಇದರದ್ದು ಡಿಸ್ಟೆನ್ಸ್ ಎಷ್ಟು ಅಂತೇಳಿ ಅದನ್ನು ತಗೋಬೇಕು, ಹೌದಾ? ಸೊ ಅದರದ್ದು ಡಿಸ್ಟೆನ್ಸ್ ಎಷ್ಟು ಅಂತೇಳಿ ಈಗೇನು ಮಾಡ್ತೀವಿ ಅಂತಂದರೆ ಈ ಮಿರರನ್ನು ತೊಗೊಂಡು ಇಲ್ಲಿ ಇಡ್ತೀವಿ, ಇದರೊಳಗೆ ಇಲ್ಲಿ ಹಾಕಬೇಕು. ಓಕೆ. ಸೊ ನಾವು ಇವೆರಡು ಲೆನ್ಸನ್ನು ತೊಗೊಂಡು ಅಡ್ಜಸ್ಟ್ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿರಿ, ಇಲ್ಲಿ ಡಿಸ್ಟೆನ್ಸ್ ಏನಾದ, ಈ ಡಿಸ್ಟೆನ್ಸು ಬೇರೆ ಅದ. ಸೊ ನಾವು ಪರ್ಟಿಕ್ಯುಲರ್ ಒಂದು ಡಿಸ್ಟೆನ್ಸ್ ಇಟ್ಕೋಬೇಕು. ಈಗ ಇದನ್ನು ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಈ ಥರ ಸೆಟ್ ಮಾಡ್ಕೊತೀವಿ ಸೆಂಟ್ರೊಳಗೆ. ಸೊ ಅಂದರೆ ಇವೆರಡು ಡಿಸ್ಟೆನ್ಸ್ ಏನಾಗಿರಬೇಕು, ಸೇಮ್ ಇರಬೇಕು. ಇದನ್ನು ನೆಕ್ಸ್ಟ್ ಸೇಮ್ ಮಾಡ್ಕೊಂಡು ನೋಡ್ತೀವಿ. ಓಕೆ.
ಈಗ ಏನು ಮಾಡ್ತೀವಪ್ಪ ಅಂತಂದರೆ ಇದ್ರ ಫೋಕಲ್ ಅಂತ ತೆಗಿತೀವಿ. ಸೊ ನೀವು ಇಲ್ಲಿ ಕಾಣ್ತಿರ್ಬೋದು ಏನಪ್ಪ ಅಂದರೆ ಇಲ್ಲಿ ನೋಡಿ, ಇವಾಗ ಏನು ಫೋಕಲ್ ತೆಗೆದಿತ್ತು. ಸೊ ಇಲ್ಲೊಂದು ಪಿನ್ ಇದೆ. ಸೊ ಈ ಪಿನ್ ನೋಡ್ಬೋದು ಹೌದಾ. ಈ ಪಿನ್ನನ್ನು ಆ ಮಿರರ್ ಮುಂದೆ ಇಟ್ಕೊಂಡು ಅದರದ್ದು ಏನು ತಗೋಬೇಕು, ಪ್ಯಾಲಾಕ್ಸ್ ಮಾಡ್ಕೊಂಡು ಫೋಕಲಿಂದ ಸೊ ಇಮೇಜ್ ಕಾಣ್ತೀವಿ. ಸೊ ಆ ಇಮೇಜನ್ನು ನಾವೇನು ಮಾಡ್ತೀವಿ, ಫೋಕಲಿಂದ ತಗೋಬೇಕು. ಓಕೆ. ಸೊ ಅದನ್ನು ಸಿಮಿಲರ್ ವೇ ಒಳಗೆ ನಾವು ಹೆಂಗೆ ತೊಗೊಂಡಿಲ್ಲ ಹಾಗೆ ಈ ಥರ ಅಡ್ಜಸ್ಟ್ ಮಾಡ್ಕೊಂಡು ತೊಗೊತೀವಿ. ಈಗ ಇದನ್ನು ನಾವು ಅಡ್ಜಸ್ಟ್ ಮಾಡಿದ್ವಿ ಅಂದರೆ ಇಲ್ಲಿರ್ತಕ್ಕಂಥ ಇಮೇಜನ್ನು ಇಲ್ಲಿ ಕಾಣ್ತಿದೆ ನೀವು. ಸೊ ಮಿರರ್ ಒಳಗೆ ಸಣ್ಣದು ಅದನ್ನು ಇದಕ್ಕೆ ಸ್ಟ್ರೇಟ್ವಾಗಿ ನೇರವಾಗಿ ಇಟ್ಕೋಬೇಕು. ಕಾಣ್ತಿದೆ ನಿಮಗೆ ಒಳಗೊಂದು ಇಮೇಜು ಕಾಣ್ತದೆ. ಸೇಮ್ ಡಿಸ್ಟೆನ್ಸ್, ಈಕ್ವಲ್ ಡಿಸ್ಟೆನ್ಸ್ ಇಟ್ಕೊಂಡು ನೋಡಿ. ಸೊ ಇದನ್ನು ಸೇಮ್ ಇದ್ರ ಥರ ಇದು ಫೋಕಲ್ ಅಂತ ಸೊ ನಾವು ಸೆಟ್ ಮಾಡಿದ್ವಿ. ಈ ಕಡೆ ನೋಡಿದ್ರೂ ಸೇಮ್ ಕಾಣ್ತದೆ, ಈ ಕಡೆ ನೋಡಿದ್ರು ಸೇಮ್ ಹೌದಾ. ಸೇಮ್ ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡು ಓಕೆ. ಈಗ ಏನು ಮಾಡ್ತೀವಿ ಅಂತಂದರೆ ಇದರ ಡಿಸ್ಟೆನ್ಸ್ ಇಲ್ಲಿಂದ ಅಂದರೆ ಈ ಡಿಸ್ಟೆನ್ಸಿಂದ ಈ ಡಿಸ್ಟೆನ್ಸ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ. ಸೆಂಟ್ರ್ ಇಟ್ಕೊಂಡು ಈ ಡಿಸ್ಟೆನ್ಸ್ 20. ಸೊ ನೀವು ನೋಡ್ಬೋದು ಸೆಂಟ್ರ್ ಒಳಗೆ ಲೆನ್ಸ್ಗೆ 20 ಹೌದಾ. ಸೊ ಎಷ್ಟು ಇರುತ್ತಲ್ಲ ಅಷ್ಟನ್ನ ಇಲ್ಲಿ ಬರ್ಕೊತೀವಿ. ಸಿಮಿಲರ್ ಡಿಸ್ಟೆನ್ಸ್ ಬಿಟ್ವೀನ್ ದ ವರ್ಟಿಕಲ್ ವೈರನ್ನು ಗೋನಿಯೋಮೆಟ್ರಲ್ಲಿ ಲೆಂತ್ 20 ಸೆಂಟಿಮೀಟ್ರು. ಓಕೆ. ನೆಕ್ಸ್ಟ್ ಏನು ಮಾಡ್ತೀವಿ, ಸೊ ಈ ಫೋಟೋಗೆ ಲೆನ್ಸ್ದು ಡಿಸ್ಟೆನ್ಸ್ ಎಷ್ಟು ಅಂತ ಚೆಕ್ ಮಾಡ್ತೀವಿ. ಎಷ್ಟು ಇರುತ್ತಲ್ಲ ಅಷ್ಟು ಬರ್ಕೊತೀವಿ. ಫಾರ್ ಎಕ್ಸಾಂಪಲ್ ಇದ್ರ ಲೆನ್ಸಿಂದ ಎಷ್ಟು ಡಿಸ್ಟೆನ್ಸ್ 6 ಅದು ಹೌದಾ. ಸೊ 6 ಇತ್ತಂದರೆ 6, 8 ಇತ್ತಂದರೆ 8 ಇಲ್ಲಿ ಬರ್ಕೊತೀವಿ. ಇಲ್ಲಿ ಸೊ ಸಿ ಹಿಯರ್. ಸೊ ಇಲ್ಲಿ ನೋಡಿರಿ ಟ್ಯಾಬ್ಲೆಟ್ ಕಾಲಮ್ ಏನಿದೆ, ರೈಟ್ ಸೈಡ್ ಆಫ್ ರೀಡಿಂಗ್ ಟ್ಯಾಬ್ಲೆಟ್ ಕಾಲಮ್ ಡಿಸ್ಟೆನ್ಸ್ ಆಫ್ ದಿಸ್ ಸ್ಕೇಲ್. ಓಕೆ. ಇಲ್ಲಿ ಇನ್ನೊಂದು ಸೆಂಟಿಮೀಟರ್ ಕೊಟ್ಟಾರೆ, ಡಿಸ್ಟೆನ್ಸ್ ಬಿಟ್ವೀನ್ ದ ಲೆನ್ಸಸ್ ಅಂತ ಕೊಟ್ಟಾರೆ. ಆಮೇಲೆ ರೀಡಿಂಗ್ ಆನ್ ದ ವರ್ಟಿಕಲ್ ವಯರ್. ಆಮೇಲೆ ಡಿಫ್ರೆನ್ಸಸ್ ಕೊಟ್ಟಾರೆ, ರೀಡಿಂಗ್ ಡಿಫ್ರೆನ್ಸಸ್ ಬಿ. ಆಮೇಲೆ F1 = A/B × D. ಸೊ ಎಷ್ಟು ಸೆಂಟಿಮೀಟ್ರ್ ಇತ್ತು ಡಿಸ್ಟೆನ್ಸ್ ಬಿಟ್ವೀನ್ ದ ಲೆನ್ಸ್ 8 ಸೆಂಟಿಮೀಟ್ರ್ ಇತ್ತು. ಸೊ ಅಲ್ಲಿ ನಮ್ದು ಎಷ್ಟಿತ್ತು 6 ಇತ್ತು, ನಾವು 6 ಅಂತ ಬರ್ಕೊಂಡ್ವಿ. ಇಲ್ಲಿ 8 ಅಂತ ಬರ್ಕೊಂಡ್ವಿ. ಓಕೆ. ನೆಕ್ಸ್ಟ್ ಏನು ಮಾಡ್ತೀವಪ್ಪ ಅಂದರೆ ರೀಡಿಂಗ್ ಆನ್ ದ ವರ್ಟಿಕಲ್ ವಯರ್ ಅಂತಂದರೆ. ಸೊ ರೀಡಿಂಗ್ ಆನ್ ದ ವರ್ಟಿಕಲ್ ವಯರ್ ಅಂತಂದಾಗ ಇಲ್ಲಿ ಏನು ಮಾಡ್ತೀವಿ, X0 ಅಂತಲೇ 25.6 ಅಂತದ. ನಾವು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಸೆಟ್ ಮಾಡ್ಕೋಬೇಕು. ಓಕೆ. ಸೊ ಹೆಂಗೆ ಅಡ್ಜಸ್ಟ್ ಮಾಡಬೇಕು ಅಂತಂದರೆ ಇಲ್ಲಿರ್ತಕ್ಕಂಥದ್ದು ಮಿರರನ್ನು ರಿಮೂವ್ ಮಾಡ್ತೀವಿ. ರಿಮೂವ್ ಮಾಡಿ ಇದ್ರ ಮೂಲಕ ನಾವೇನು ಮಾಡ್ತೀವಿ, ಅಲ್ಲಿ ಒಂದು ನಿಮಗೆ ನಂಬರ್ ಕಾಣಿಸ್ತದೆ ಸ್ಕೇಲ್ ಒಳಗೆ ಅಬ್ಸರ್ವ್ ಮಾಡೋದು. ಹೌದಾ. ಇದನ್ನು ನಾನು ಝೂಮ್ ಮಾಡ್ತೀನಿ. ನೋಡ್ಬೋದು. ಓಕೆ. ಸೊ ನಾನು ನೋಡ್ತೀನಿ ಎಷ್ಟು ಅಂತ 20 ಹೌದಾ. ಸೊ ನಿಮಗೂ ಕಾಣಿಸ್ತದೆ ಝೂಮ್ ಮಾಡಿ 20 ಇದೆ ಒಳಗೆ. ಸೊ 20 ಇದ್ದಾಗ
ಅದು ಫಿಕ್ಸ್ ಬರ್ಕೊಂಡ್ಬಿಡು ಇಲ್ಲಿ x0 20 ಹೌದಾ ಬರ್ಕೊಂಡು ನಂತರ ಏನು ಮಾಡ್ತೀವಪ್ಪ ಅಂದರೆ ಇಲ್ಲಿರ್ತಕ್ಕಂಥದ್ದನ್ನು ನಾವೇನು ಮಾಡ್ತೀವಿ ಇದನ್ನು ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿರ್ತಕ್ಕಂಥದ್ದನ್ನು ನಾವು 2 ಮಿಲಿಮೀಟ್ರಷ್ಟು ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡ್ ಅಥವಾ ಲೆಫ್ಟ್ ಸೈಡ್ ಏನು ಮಾಡ್ತೀವಿ ಸರಿಸ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಎಷ್ಟದ 17 ಕದ ನೋಡ್ಬೋದು 17 ಕದ ನಾನು 2 ಮಿಲಿಮೀಟ್ರಷ್ಟು ಸರಿಸ್ತೀನಿ. ಮಿಲಿಮೀಟ್ರಷ್ಟು ಸರಿಸಿದಾಗ ಅಲ್ಲಿ ಒಳಗಡೆ ಏನು ಚೇಂಜ್ ಆಗ್ತದೆ ಅದನ್ನು ಅಬ್ಸರ್ವ್ ಮಾಡಬೇಕು. ಅಲ್ಲಿ ಎಷ್ಟು ಬಂದಿರ್ತದೆ ಅಷ್ಟು ರೀಡಿಂಗನ್ನು ನಾವು ಡಿಫ್ರೆನ್ಸನ್ನು ಇಲ್ಲಿ ಬರ್ಕೊತೀವಿ. ನೆಕ್ಸ್ಟ್ ಇಲ್ಲೇನು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದ್ರೆ ಫಸ್ಟಿಗೆ ಬರ್ಕೊಂಡಿರ್ತೀವಿ 2 ಡಿಜಿಟ್ ಸರಿಸ್ತೀವಿ. ಜಸ್ಟ್ ಶಾರ್ಟಾಗಿ ಹೇಳ್ತೀನಿ. ಸೊ ಸಿಮಿಲರ್ ವೇ ರೀಡಿಂಗ್ ತೊಗೊಂಡಿರ್ತೀರಿ, ಇವೆರಡದ ಡಿಫ್ರೆನ್ಸ್ ತೆಗಿತೀರಿ, ಇಲ್ಲಿ ಬರೀತೀರಿ. ಆಮೇಲೆ ನೆಕ್ಸ್ಟ್ ಇದರದ್ದು ರೀಡಿಂಗ್ ತೊಗೊಂತಿರ್ತೀರಿ, ಅಲ್ಲಿ ಡಿಫ್ರೆನ್ಸ್ ಬರೀತೀರಿ, ಮೀನ್ ತೆಗಿತೀರಿ, ಇಲ್ಲಿ ಬರ್ಕೊತೀರಿ. ಆಫ್ಟರ್ 180 ಡಿಗ್ರಿ ರೊಟೇಷನ್ ಅಂತಂದರೆ ಇಲ್ಲಿರ್ತಕ್ಕಂಥ ಲೆನ್ಸನ್ನು ಏನು ಮಾಡ್ತೀರಿ ಚೇಂಜ್ ಮಾಡ್ತೀರಿ, ಈ ಥರ ಚೇಂಜ್ ಮಾಡ್ಕೊತೀರಿ.